ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಬೆನಿವಾಡ ಗ್ರಾಮದ ಲಕ್ಷ್ಮೀ ನಗರದ ತೋಟದ ಮನೆಗಳಿಗೆ ನಿರಂತರ ಜ್ಯೋತಿ ಕರೆಂಟ್ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಇದೇ ಸಂದರ್ಭದಲ್ಲಿ ಹಾಜರಿದ್ದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಆದ ರವಿ ಹಿಡ್ಕಲ್ ಮಾತನಾಡಿ, ಚುನಾವಣೆಯಲ್ಲಿ ದಿವಂಗತ ಅಪ್ಪಣ್ಣಗೌಡ ಪಾಟೀಲ್ ಸಹಕಾರ ಪ್ಯಾನೆಲ್ಗೆ ಮತ ನೀಡಿ ಆರಿಸಿ ತಂದು ಇನ್ನೂ ಹೆಚ್ಚಿನ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದರು. ಈಗ ಬಸವನಗುಡಿ ರೋಡ್ ಏನಂತ ಹೇಳಿದೇರಿ ಹೇಳಿದಾನ ಈಗ 43 ಕಣಿ ಕಳಿಸ್ಕೊಡುವಂತ ಕೆಲಸ ಮಾಡಿದೆವು. ಇದೇ ಕಕ್ಕಾರ ಒಂದು ಮನಿ ಮೇಲೆ ಲೈಟ್ ಬಂದಿದ್ದೇವೆ, ಅದನ್ನ ಕೆಲಸ ಮಾಡಿಕೊಡ್ತೇವೆ. ಇನ್ನು ನಾವೊಂದು ಕೇಳ್ತೇವೆ ಕೆಲಸ, ಅದನ್ನೊಂದು ನೀವು ಮಾಡ್ಬೇಕೇನು ಎಲ್ಲರೂ ಕೊಡಿ. ನೀವು ಹೇಳಿ ನಾವು ಮಾಡೋದು ಅಂದ್ಬಿಡತ್ತೆ, ನಾವು ಹೇಳಿ ನೀವೊಂದು ಮಾಡಾಕ್ಬೇಕು. ಬರುವ ಸೆಪ್ಟೆಂಬರ್ 28ಕ್ಕೆ ನಮ್ಮದು ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಇದೆ. ಅದಕ್ಕೆ ದಯವಿಟ್ಟು ತಮ್ಮ ಏನು ಹೋಟ್ ಅದಾವಲ್ಲ ಎಲ್ಲ ಹೋಟನ್ನ ನಮ್ಮ ದಿವಂಗತ ಅಪ್ಪಣ್ಣಗೌಡ ಪಾಟೀಲ್ ಸಹಕಾರ ಪ್ಯಾನಲ್ಗೆ ಮತ ಹಾಕುವ ಮೂಲಕ ಪ್ರಚಂಡ ಬಹುಮತದಿಂದ ನಮ್ಮನ್ನು ಆರಿಸಿದ ಅಂದಾರ ಇನ್ನೂ ಏನು ಹೆಚ್ಚಿನ ಕೆಲಸ ನಾವು ಮಾಡಬೇಕಾಗಿತ್ತು. ಯಾಕಂದ್ರೆ ಈ ಹಳ್ಳಿಗಾಡಿದೆಲ್ಲ ನಮ್ಮ ರೈತಾಪಿ ಜನ ಇರೋದ್ರಿಂದ ವರ್ಷಕ್ಕೆ ಬೋರ ಬಾವಿ ಅಂತ ಹೇಳಿ ಹೆಚ್ಚಿಗೆ ಟಿ.ಸಿ ಆಗೋದ್ರಿಂದ ಅದ್ರ ಮೇಲೆ ಲೋಡ್ ಬಿದ್ದು ಹೆಚ್ಚಿನ ಟಿ.ಸಿ ಹಾಕಬೇಕಾಗಿತ್ತು. ಅದಕ್ಕೆ ದಯವಿಟ್ಟು ಈಗೇನು ನಾವು 3 ತಿಂಗಳದಾಗ ಕೆಲಸ ಮಾಡಿದ್ದೀವಿ, ತಾವು ನೋಡಾತೀರಿ ಎಷ್ಟು ಸ್ಪೀಡ್ ಕೆಲಸ ಹೊಂಟೈತೆ ಅನ್ನೋದು. ಅದಕ್ಕೆ ದಯವಿಟ್ಟು ತಾವು ಅಗದಿ ಅಮೂಲ್ಯವಾದ ತಮ್ಮ ಹೆಚ್ಚಿನ ಮತವನ್ನು ನಮ್ಮ ಪ್ಯಾನಲ್ಗೆ ಕೊಟ್ಟು ಆರಿಸಿ ತಂದದಾರ ಹೆಚ್ಚಿನ ಕೆಲಸ ಮಾಡಕ್ಕೆ ನಮಗೆ ಒಂದು ಹುಮ್ಮಸ್ಸು ಬರ್ತೈತೆ ಅನ್ನೋಂಥ ಮಾತನ್ನು ಹೇಳಿ, ಈಗಾಗಲೇ ಸಾವುಕಾರದ ಏನೇ ಕೆಲಸ ಮಾಡೋದು ತಮಗೆಲ್ಲ ಕೊಡ್ತೈತೆ, ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಟೈಮ್ ಇಲ್ಲ ನಿಮ್ಗೆ. ಹಿಂಗಾಗಿ ದಯವಿಟ್ಟು ಬರುವಂಥ 28ನೇ ತಾರೀಕು ಎಲ್ಲರೂ ಒಂದಾಗಿ, ಯಾಕಂದ್ರೆ ಹಳ್ಳಿಗಳ್ದು ಒಂದು ಸ್ವಲ್ಪ ವೈಮನ್ಸ್ ಇರ್ತಾವೆ, ಅವನು ಒದಿಗೆ ಹೋಯ್ತಿ ಸಾವುಕಾರ ನಾವು ಇದನ್ನ ಕೂಡಿ ಆರಿಸಿ ತಂದದ ನಮಗೂ ಸಾವುಕಾರ ಒಂದು ಹೆಸರು ಬರ್ತೈತಿ. ಅದು ಈಗಾಗಲೇ 202 ಕೋಟಿ ಅದೊಂದು ಹೇಳಿದ್ರೆ ನಿಮ್ಗೆ ಸಮಸ್ಯೆ ದೊಡ್ಡ ಸಮಸ್ಯೆ ಇರ್ತದೆ. ಅದಕ್ಕೊಂದು ಪುನರ್ಜನ್ಮ ಕೊಡೋದಾರ ಸಜ್ಜಿ ಸಾವುಕಾರ 202 ಕೋಟಿ ರೂಪಾಯಿ ನಾವು ಗೌರ್ಮೆಂಟ್ ತುಂಬಕ್ಕಾದೈತಿ. 202 ಕೋಟಿ ತುಂಬಕ್ಕೆ ನಮಗೆ ಅದಕ್ಕೆ ಅಸಾಧ್ಯ ಮಾತ. ಅದನ್ನು ಸಾವುಕಾರ ಅಗದಿ ಭಾಳ ಸೀರಿಯಸ್ ತೊಗೊಂಡು ಅದನ್ನು ತುಂಬ ಸೂಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದಾರ. 95% ಈಗಾಗಲೇ ಕೆಲಸ ಆಗೈತೆ. ಅದ ಇನ್ನೊಂದು 5% ಐತಿ, ಬರೋ ದಿನಮಾನ ಒಳಗೆ 10-15 ದಿವಸದಾಗ ಅದು ಡಿಕ್ಲೇರ್ ಆಗ್ತೈತಿ. ಅದಕ್ಕೆ ಮತ್ತೆ ಪುನರ್ಜನ್ಮ ಬರ್ತೈತಿ. ಏನು ಅಪ್ಪಣ್ಣಗೌಡರು ಏನು ಸಂಘ ಸಂಸ್ಥೆ ಕಟ್ಟಿದಾರೆ ಹುಕ್ಕೇರಿ ತಾಲೂಕಿನಾಗ ಅವು ಮುಚ್ಚಬಾರ್ದು ಅನ್ನೋ ಉದ್ದೇಶವನ್ನು ಕಂಡು ಪರಿವರ್ತನೆ ಆಗಿ ಅಲ್ಲಿ ನಾವು ಹಂಚ್ಕೊಂಡೆವು. ಅದೇ ಏನಂತಲ್ಲ ಕತ್ತಲೆ ಹೇಳಿ ಹಿರಿಯರು ಹೇಳ್ತಾರಲ್ಲ, ಕತ್ತಲೆಯಿಂದ ಬೆಳಕಿನ ಕಡೆಗೆದ್ದು ಆ ಪರ್ವ ಚಾಲು ಆಗೈತಿ. ಅದಕ್ಕೆ ನೀವು ತಮ್ಮ ಸಹಕಾರ ನಮಗೆ ಆಗೈತೈತಿ. ಅದಕ್ಕೆ ದಯವಿಟ್ಟು ಈ ನಿಮ್ಮ ಏನು ಹೋಟೆಲ್ಗಳದಾವಲ್ಲ ಯಾರು ಮತ್ತೆ, ಯಾಕಂದ್ರೆ ಈಗಾಗಲೇ ಸೊಸೈಟಿಗಳು ಟರ್ನ್ ಓವರ್ ಮಾಡೋಂಗಿಲ್ಲ, ಕಬ್ಬು ಒಯ್ಯಂಗಿಲ್ಲ, ನಿಮ್ಮ ಟಿ.ಸಿ ಕೊಡೋಂಗಿಲ್ಲ. 100ಕ್ಕೆ 100 ನಿಮಗೆ ಹೇಳ್ತಾನು 200% ನಮ್ಮ ಪ್ಯಾನಲ್ ಬಹುಮತದಿಂದ ಆರಿಸಿ ಬರ್ತೈತಿ. ಈ ಥರ ತೆಗೆದ ಬಿಡ್ರಿ. ಕರೆಂಟ್ ಕೊಡೋ ವ್ಯವಸ್ಥೆ ಮಾಡ್ತೇವೆ. ನಿಮ್ಗೆ ಏನು ಕಬ್ಬು ಹೋಗೋ ವ್ಯವಸ್ಥೆ ಮಾಡ್ತೇವೆ. ನಿಮ್ಗೆ ಏನು ಸೊಸೈಟಿ ಟರ್ನ್ ಮಾಡಿದ್ರು ಕೆಲಸ ಮಾಡ್ತೇವೆ. ನೀವು ಯಾವುದಕ್ಕೂ ಅಂಜಬೇಡ್ರಿ. ಏನ್ರಿ ಕಾರ್ಯಕ್ರಮ ಬರಾಕಂದ್ರೆ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ಕಣ್ಣು ಕಿಸ್ತಿರ್ತಾರೆ ಕೆಲವೊಂದು ಮಂದಿ. ಯಾರು ಹತ್ತೇವೆ ಬರ್ಕೋತೇವೆ, ಅಲ್ಲಿ ಹೇಳ್ತೇವೆ, ಇಲ್ಲ ಅದ ಹೋದ ಕಾಲ ಮೊದಲಿರ್ತದೆ 20 ವರ್ಷದ. ಅದೆಲ್ಲ ಕಾಲ ಬದಲಾಗಿ ಧೈರ್ಯದಿಂದ ಮತದಾನ ಮಾಡಿರಿ. ನಮ್ಮ ಹುಮ್ಮಸ್ಸಂದು ಪ್ರಚಾರಕ್ಕೆ ಬರಲಿ. ನಿಮ್ಗೆ ಏನು ಕೆಲಸ ಬರ್ತಾವೆ ನಾವು ಅದರ ಜವಾಬ್ದಾರಿ ಹೊತ್ತಿದೆವು. ನೀವು ಒಟ್ಟೆ ಕೆಲಸ ಚಾಲು ಮಾಡಿ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿಯ ಸಂಘದ ಅಧ್ಯಕ್ಷರು ಆದ ಜಯಗೌಡ ಪಾಟೀಲ್, ಮಾಜಿ ಸಚಿವರು ಆದ ಶಶಿಕಾಂತ್ ನಾಯಕ್, ಗ್ರಾಮದ ಹಿರಿಯರು ಆದ ಸಿದ್ದಪ್ಪ ನಾಯಕ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಬಸವರಾಜ್ ನಾಯಕ, ಗ್ರಾಮ ಪಂಚಾಯತ್ ಸದಸ್ಯ ಸತ್ಯಪ್ಪ ಹೆಬ್ಬಾಳಿ ಮತ್ತು ಹುಕ್ಕೇರಿ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕರ ಘಟಕದ ಉಪಾಧ್ಯಕ್ಷೆ ಕವಿತಾ ಬೇವಿನಕಟ್ಟಿ ಉಪಸ್ಥಿತರಿದ್ದರು. ಈರಣ್ಣ ಚೌಗಲ.